ದೇಶ ಬಾಂಧವರಿಗೆ ಆದರಪೂರ್ವಕ ನಮಸ್ಕಾರಗಳು. ವೇದಿಕೆಯ ಮೇಲೆ ಆಸೀನರಾಗಿರುವ ಸರಳ ಸಜ್ಜನ ಸ್ನೇಹಮಯಿ ಹಿರಿಯ ಜನನಾಯಕರಾಗಿರುವ ಇಂಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಮಾನ್ಯ ಶ್ರೀ ಯಶವಂತರಾಯಗೌಡ ವಿ ಪಾಟೀಲ್ ಸಾಹೇಬರೇ, ಇಂಡಿ ನಗರದ ಪುರಸಭೆಯ ಅಧ್ಯಕ್ಷರಾದ ಶ್ರೀ ಲಿಂಬಾಜಿ ರಾಠೋಡ್ ಅವರೇ, ಇಂಡಿ ಪೊಲೀಸ್ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರೇ, ಇಂಡಿ ತಾಲೂಕಿನ ತಹಸೀಲ್ದಾರ್ ಅವರೇ, ಕಾರ್ಯನಿರ್ವಾಹಕ ಅಧಿಕಾರಿಯವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಯವರೇ, ಇಂಡಿ ನಗರದ ಪೌರಾಯುಕ್ತರೇ, ಇಂಡಿ ನಗರದ ಪುರಸಭೆಯ ಮಾನ್ಯ ಉಪಾಧ್ಯಕ್ಷರೇ ಮತ್ತು ಎಲ್ಲ ಗಣ್ಯ ಸದಸ್ಯರೇ, ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿರುವ ನಲ್ಮೆಯ ವಿದ್ಯಾರ್ಥಿನಿಯರೇ, ಶಿಕ್ಷಕ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ದೃಶ್ಯ ಮಾಧ್ಯಮದ ಮಿತ್ರರೇ, ಇಂಡಿ ನಗರದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ನಾಗರಿಕ ಬಂಧುಗಳೇ, ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜನವರಿ 26ನೇ ದಿನ ಭಾರತದ ಇತಿಹಾಸದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆದಿಡಬೇಕಾದ ದಿನ. 1929ರಿಂದಲೇ ಈ ದಿನವನ್ನು ನಾವು ಪೂರ್ಣ ಸ್ವರಾಜ್ ದಿನ ಎಂದು ಆಚರಿಸುತ್ತಾ ಬಂದಿದ್ದೇವೆ. ಈ ದಿನವನ್ನು ಅಜರಾಮರವಾಗಿರಿಸಲು ನಮ್ಮ ಗಣ್ಯ ನೇತಾರರು ಇದೇ ದಿನದಿಂದ ನಮ್ಮ ಸಂವಿಧಾನ ಜಾರಿಗೆ ಬರುವಂತೆ ಮಾಡಿ, ಈ ದಿನವನ್ನು ಗಣರಾಜ್ಯೋತ್ಸವ ದಿನವಾಗಿ ಮಾಡಿ, ಈ ದಿನದ ಸವಿನೆನಪು ಸದಾ ಹಸಿರಾಗಿರುವಂತೆ ಮಾಡಿದ್ದಾರೆ. ಭಾರತ ದೇಶ ಅತ್ಯಂತ ವೈವಿಧ್ಯಮಯ ದೇಶ. ನಮ್ಮ ದೇಶದಲ್ಲಿ ಒಂದು ಕಡೆ ಎತ್ತರದ ಹಿಮಾಲಯವಿದ್ದರೆ ಅದರ ಕೆಳಗೆ ವಿಶಾಲವಾದ ಮೈದಾನಗಳಿವೆ. ಒಂದು ಕಡೆ ಎತ್ತರದ ಪ್ರಸ್ಥಭೂಮಿ ಇದ್ದರೆ ಇನ್ನೊಂದೆಡೆ ವಿಶಾಲವಾಗಿ ಹರಡಿದ ಕರಾವಳಿ ಇದೆ. ಒಂದು ಕಡೆ ಜಗತ್ತಿನ ಅತ್ಯಂತ ತೇವಾಂಶದ ಈಶಾನ್ಯ ರಾಜ್ಯಗಳಿದ್ದರೆ ಇನ್ನೊಂದೆಡೆ ಉಷ್ಣಮಯ ಥಾರ್ ಮರುಭೂಮಿ ಇದೆ. ನಮ್ಮ ದೇಶ ಇಡೀ ಜಗತ್ತಿನ 8% ಜೀವ ಸಂಕುಲಗಳ ಪ್ರಕಾರಗಳನ್ನು ಹೊಂದಿದೆ. 45,000 ಬಗೆಯ ಗಿಡಮರಗಳು, 91,000 ಪ್ರಭೇದದ ಪ್ರಾಣಿಗಳಿವೆ. ನಮ್ಮ ದೇಶ ಜಗತ್ತಿನ ಎಲ್ಲ ಧರ್ಮದ ಜನರನ್ನು ಹೊಂದಿರುವುದರ ಜೊತೆಗೆ ಜಗತ್ತಿನ 4 ಪ್ರಮುಖ ಧರ್ಮಗಳ ಉಗಮ ಸ್ಥಾನವಾಗಿದೆ. ನಮ್ಮ ದೇಶದಲ್ಲಿ 3,000 ಜಾತಿಯ ಜನರು ಇದ್ದಾರೆ. ಭಾರತ 121 ಭಾಷೆಯ 19,500 ವಿಧದ ಭಾಷಾ ಸೊಗಡುಗಳನ್ನು ಹೊಂದಿದೆ. ನಮ್ಮ ದೇಶದ ವೈವಿಧ್ಯತೆಯ ಕಾರಣದಿಂದಾಗಿ ಇದನ್ನು ಒಂದು ಉಪಖಂಡವೆಂದು ಕರೆಯಲಾಗುತ್ತದೆ. ಇಂತಹ ವೈವಿಧ್ಯಮಯವಾದ ದೇಶವನ್ನು ಒಂದೇ ಕಾನೂನಿನ ಸೂತ್ರದಡಿ ಪೂಜಿಸುವ ಮಹಾನ್ ಕಾರ್ಯ ನಮ್ಮ ಸಂವಿಧಾನ ಮಾಡಿದೆ. ಇಂತಹ ಅದ್ಭುತವಾದ ಸಂವಿಧಾನದ ರಚನೆಗಾಗಿ ನಮ್ಮ ಸಂವಿಧಾನ ಸಭೆಯ 296 ಸದಸ್ಯರು 2 ವರ್ಷ 11 ತಿಂಗಳು 17 ದಿನಗಳ ಪಾಂಡಿತ್ಯಪೂರ್ಣ ವಿಚಾರ ವಿಮರ್ಶೆಗಳ ನಂತರ 395 ವಿಧಿಗಳು 8 ಅನುಸೂಚಿಗಳನ್ನು ಒಳಗೊಂಡ ಜಗತ್ತಿನ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನದ ಕೊಡುಗೆಯನ್ನು ಈ ದೇಶಕ್ಕೆ ನೀಡಿದ್ದಾರೆ. ಇಂತಹ ಅದ್ಭುತ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರು 60 ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿರುವ ಮಹಾ ಮುತ್ಸದ್ದಿ ನಾಯಕರು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರನ್ನು ನಾವು ಸಂವಿಧಾನದ ಶಿಲ್ಪಿ ಎಂದು ಗೌರವಿಸುತ್ತೇವೆ. ನಮ್ಮ ದೇಶದ ಸಂವಿಧಾನ ನಮಗೆ ನೀಡಿರುವ ಹಕ್ಕುಗಳನ್ನು ಆನಂದಿಸುವ ನಾವು ದೇಶಕ್ಕೋಸ್ಕರ ಮಾಡಬೇಕಾದ ಕರ್ತವ್ಯಗಳ ಕಡೆ ಕೂಡ ಗಮನ ಹರಿಸಬೇಕು. ಈ ದೇಶ ನಮಗೆ ಏನು ನೀಡಿದೆ ಎಂದು ಕೇಳುವ ಮುನ್ನ ದೇಶಕ್ಕಾಗಿ ನಾವು ಏನು ಮಾಡಿದ್ದೇವೆ ಎಂದು ಕೇಳಿಕೊಳ್ಳಬೇಕು. ವೈವಿಧ್ಯತೆಯಲ್ಲಿ ಏಕತೆಯ ಪಾಠವನ್ನು ಸದಾ ಮನದಲ್ಲಿಟ್ಟುಕೊಂಡು ದೇಶದ ಅಖಂಡತೆ, ಏಳಿಗೆ, ಅಭಿವೃದ್ಧಿ, ಸಮೃದ್ಧಿಗೋಸ್ಕರ ಸದಾ ಶ್ರಮಿಸುತ್ತಿರಬೇಕು. ಬೇರೆ ಬೇರೆ ಬಣ್ಣದ ಅನೇಕ ಸುವಾಸನೆಗಳ ಹೂವಿನ ತೋಟದಂತಿರುವ ಈ ಭವ್ಯ ಭಾರತದ ಸರ್ವ ಜನಾಂಗದ ಶಾಂತಿಯ ತೋಟ ಸದಾ ನಂದನ ವನದಂತೆ ಚೆಂದಾಗಿರಲಿ, ಸಮೃದ್ಧವಾಗಿರಲಿ ಎಂದು ಹಾರೈಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ.